ಫ್ಯಾಟ್ ಲಾಸ್ ಜರ್ನಿಲಿ ಈ ಡೌಟ್ ನಿಮಗೂ ಇದೆಯಾ? ಹೇ ಎವ್ರಿವನ್, ನಾನು ನಿಮ್ಮ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಕೋಚ್ ಸಹನಾ. ಎಷ್ಟೇ ಡಯಟ್ ವರ್ಕೌಟ್ ಮಾಡಿದ್ರೂ ವೆಯ್ಟ್ ಲಾಸ್ ಆಗ್ತಾ ಇಲ್ಲ. ಯಾಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಡೇ 12 ಆಫ್ ಫ್ಯಾಟ್ ಲಾಸ್ ಜರ್ನಿ. ಬ್ರೇಕ್ಫಾಸ್ಟ್ ನಲ್ಲಿ ಓಟ್ಸ್ ತಗೊಂಡೆ. ಡೇ 12 ನನ್ನ ಬಾಡಿ ವೆಯ್ಟ್ 74.7. ಏನಿದು ವೆಯ್ಟ್ ಗೇನ್ ಆಗಿದೆ ಅನ್ಕೊಂಡ್ರಾ? ಹಾಗೆಲ್ಲ ಏನೂ ಇಲ್ಲ. ನಂದು ಪೆರಿಫಾರ್ಮಿಸ್ ಮಸಲ್ ಟೈಟ್ನೆಸ್ ಇತ್ತು. ಸೊ ಕ್ರೇಟಿನ್ ತಗೊಂಡ್ರೆ ಮಸಲ್ಗೆ ವಾಟರ್ ರಿಟೆನ್ಷನ್ ಆಗುತ್ತೆ ಅಂತ ನಾನು ನಿನ್ನೆ 2 ಗ್ರಾಮ್ಸ್ ಕ್ರೇಟಿನ್ ತಗೊಂಡಿದ್ದೆ. ಯೂಶಲಿ ಫಸ್ಟ್ ಟೈಮ್ ಕ್ರೇಟಿನ್ ತಗೊಂಡ್ರೆ ಬಾಡಿ ವೆಯ್ಟ್ 1 to 1.5 ಕಿಲೋಸ್ ಜಾಸ್ತಿ ಆಗುತ್ತೆ. ಆದ್ರೆ ಅದು ಫ್ಯಾಟ್ ಅಲ್ಲ, ಮಸಲ್ಸ್ ಹೆಚ್ಚು ವಾಟರ್ನ ಹೋಲ್ಡ್ ಮಾಡಿರುತ್ತೆ. ಇದೇ ರೀತಿ ಕ್ರೇಟಿನ್ ತಗೊಳ್ದೇ ಇದ್ರೂ ಕೂಡ ಇನಿಷಿಯಲ್ ಡೇಸ್ ಅಲ್ಲಿ ವರ್ಕೌಟ್ ಡಯಟ್ ಮಾಡುವಾಗ ಮಸಲ್ಸ್ ಅಲ್ಲಿ ಹೆಚ್ಚು ನೀರು ಸ್ಟೋರ್ ಆಗುತ್ತೆ. ಸೊ ಇನಿಷಿಯಲ್ ಡೇಸ್ ಅಲ್ಲಿ ವೆಯ್ಟ್ ಲಾಸ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಕ್ರೇಟಿನ್ ಒಂದು ಮೋಸ್ಟ್ ರಿಸರ್ಚ್ ಆಗಿರೋ ಒಂದು ಸಪ್ಲಿಮೆಂಟ್. ಆದ್ರೆ ಹೆಣ್ಮಕ್ಳಿಗೆ ಇದ್ರ ಅವಶ್ಯಕತೆ ಅಷ್ಟಾಗಿ ಇರೋದಿಲ್ಲ. ಆದ್ರೆ ತಗೊಳಕ್ ಮುಂಚೆ ಅದ್ರದ್ದೇ ಆಗಿರೋ ಪ್ಯಾರಾಮೀಟರ್ಸ್ನ ಚೆಕ್ ಮಾಡಬೇಕಾಗುತ್ತೆ. ವರ್ಕೌಟ್ ಎಲ್ಲ ಮುಗಿಸಿ ಪ್ಲ್ಯಾಂಕ್ ಮಾಡಿ ಸ್ಟ್ರೆಚಿಂಗ್ ಮಾಡ್ಕೊಂಡೆ. ವರ್ಕೌಟ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಕಮೆಂಟ್ ಮಾಡಿ ಇಲ್ಲ DM ಮಾಡಿ. ವರ್ಕೌಟ್ ಮುಗಿಸಿ 1 ಸ್ಕೂಪ್ ಪ್ರೋಟೀನ್, 2 ಗ್ರಾಮ್ಸ್ ಕ್ರೇಟಿನ್ ತಗೊಂಡೆ. 1:30ಗೆ ನಾನು ಲಂಚ್ ತಗೊಂಡೆ. 7 o'clock ಅಲ್ಲಿ ಡಿನ್ನರ್ ತಗೊಂಡೆ. ಫೈನಲಿ ಡೇ 12 ಸಕ್ಸಸ್ಫುಲಿ ಕಂಪ್ಲೀಟೆಡ್. ನೀವು ಫ್ಯಾಟ್ ಲಾಸ್ ಮಾಡ್ಬೇಕಂತಿದ್ರೆ ನನ್ನ ಪೇಜ್ನ ಫಾಲೋ ಮಾಡಿ. ಈಟ್ ಹೆಲ್ದಿ, ಸ್ಟೇ ಹೆಲ್ದಿ. ಥ್ಯಾಂಕ್ ಯು.